ಬೆಳಗ್ಗೆದ್ರೆ ಸಾಕು ಬರೀ ರಾಬರಿ 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 ಸುದ್ದಿಗಳನ್ನೇ ಕೇಳಬೇಕು ಅಂತ ಅನಿಸ್ತಾ ಇದೆ. ಇತ್ತೀಚಿನ ಒಂದು ವಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಈಗ ಮತ್ತೊಂದು ರಾಬರಿಯ ಸುದ್ದಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಇದೇ ಸುದ್ದಿ ಮಿಸ್ ಆಗಲ್ಲ. ಸದ್ದಿಲ್ಲದೆ ನಡೆದಿದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ. ವಿಜಯನಗರದಲ್ಲಿ 2,34,00,000 ಹಣ ಹ್ಯಾಕ್ ಆಗಿದೆ. ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಹ್ಯಾಕರ್ಸ್. ಬಿಡಿಸಿಸಿ ಬ್ಯಾಂಕ್ನಿಂದ ಈ ಹಣವನ್ನ ಎಗರಿಸಿದ್ದಾರೆ ಡಿಜಿಟಲ್ ಕಳ್ಳರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 25ಕ್ಕೂ ಹೆಚ್ಚು ಖಾತೆಗಳನ್ನ ಹೊಂದಿರುವಂತಹ ವಿಚಾರ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಿದ್ದಾರಂತೆ. ಹೊಸಪೇಟೆಯಿಂದ ಬಳ್ಳಾರಿ ಸಿಎನ್ ಪೊಲೀಸ್ ಠಾಣೆಗೆ ಸದ್ಯ ಕೇಸ್ ಶಿಫ್ಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಿಡಿಸಿಸಿ ಬ್ಯಾಂಕ್ನಿಂದ ಐಡಿಎಫ್ಸಿ ಬ್ಯಾಂಕ್ಗೆ ಆರ್ಟಿಜಿಎಸ್ ಮಾಡುವಾಗ ಹ್ಯಾಕ್ ಮಾಡಿದ್ದಾರೆ ಕಳ್ಳರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ಒಂದ್ ಕಡೆ ಆದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪ್ರತಿಷ್ಠಿತ ರೈತರ ಬ್ಯಾಂಕು ಕೂಡ ಕನ್ನ ಹಾಕಲಾಗಿದೆ. ಏನು ಬರೋಬ್ಬರಿ ಒಂದಲ್ಲ ಎರಡಲ್ಲ 2,34,00,000ಕ್ಕೂ ಅಧಿಕ ಹಣವನ್ನ ಏನು RTGS ಮೂಲಕ ಟ್ರಾನ್ಸ್ಫರ್ ಅನ್ನು ಮಾಡಲಾಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಸುಮಾರು 25 ಅಕೌಂಟ್ಗಳಿಗೆ ಉತ್ತರ ಭಾರತದ ರಾಜ್ಯಗಳ ನಾನಾ ಖಾತೆಗಳ ಅಕೌಂಟ್ಗಳಿಗೆ ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಏನು ಸ್ಥಳೀಯ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರು ಈಗಾಗಲೇ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದೂರನ್ನು ಕೊಟ್ಟಿರ್ತಕ್ಕಂಥದ್ರ ಆಧಾರದ ಮೇಲೆ FIR ದಾಖಲಾಗಿ ಈಗಾಗಲೇ ಈ ಸಂಬಂಧಪಟ್ಟಂಗೆ ಬಳ್ಳಾರಿಯ ಸೆನ್ ಪೊಲೀಸ್ ಠಾಣೆಗೆ ಪ್ರಕರಣವನ್ನ ವರ್ಗಾವಣೆಯನ್ನ ಮಾಡಲಾಗಿದೆ. ಇದು ರೈತರ ಐತಿಹಾಸಿಕ 104 ವರ್ಷಗಳ ಇತಿಹಾಸ ಇರತಕ್ಕಂತಹ ಬ್ಯಾಂಕು. ಈ ಬ್ಯಾಂಕಿಗೆ ಹ್ಯಾಕರ್ಗಳ ಹಾವಳಿ ಇದು ಮೊದಲು ಅಂತೇಳಿ ಹೇಳ್ಬೋದು. ಈಗಾಗಲೇ ಈ ಒಂದು ಹ್ಯಾಕರ್ಸ್ನ ಪತ್ತೆ ಹಚ್ಚಲಿಕ್ಕೆ ಸಂಬಂಧಪಟ್ಟಂತಹ ಏನು ಇಲಾಖೆ ಮುಂದಾಗಿದೆ. ಅದರ ಜೊತೆಗೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತಹ ಈ ರೈತರ ಬ್ಯಾಂಕಲ್ಲಿ ಈ ರೀತಿಯ ಘಟನೆ ಆಗಿರೋದ್ರಿಂದ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ. ಇನ್ನು ಇದು ಡಿಜಿಟಲ್ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಹರೀಶ್ ಬಾಬು ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ದಿನಾಂಕ 10/1/2025 ಅವರ ಬ್ಯಾಂಕ್ ನಲ್ಲಿರುವಂತಹ RTGS ಮತ್ತು NEFT ನಿಫ್ಟ್ಗಳು ಏನಿದೆ ಅವುಗಳನ್ನ ಅವರು ಕಳೆದ 10 ವರ್ಷಗಳಿಂದ IDBIನ ಸಹಕಾರದೊಂದಿಗೆ ಅವನ್ನ ಇತರೆ ಬ್ಯಾಂಕ್ಗಳಿಗೆ ಜೊತೆಗೆ ವರ್ಗಾವಣೆ ಮಾಡುವಂತಹ ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ಕೆಲಸನ ಮಾಡ್ತಾ ಇರ್ತಾರೆ. 10/1/2025 BDCC ಬ್ಯಾಂಕ್ನಿಂದ ಜನರೇಟ್ ಆದಂಥ XML ಫೈಲ್ಸ್ಗಳನ್ನ ಅವರು ಪ್ರತಿ ಬಾರಿ ಹೇಗೆ ಕಳಿಸ್ತಾರೆ ಅದೇ ರೀತಿ IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂಥದ್ದು ಮಾಹಿತಿ ವಾಪಸ್ ಬರುತ್ತೆ. ಅದಾದ ನಂತರ 2 ದಿನಗಳು ಶನಿವಾರ ಭಾನುವಾರ ಆಗಿದ್ದರಿಂದ ಅವರು ಪರಿಶೀಲನೆ ಮತ್ತೆ ಮುಂದುವರೆದು ಮಾಡಿರಲ್ಲ. 13ನೇ ತಾರೀಕು ಅವರಿಗೆ RTGSಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಬೆಳಗ್ಗೆದ್ರೆ ಸಾಕು ಬರೀ ರಾಬರಿ 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 ಸುದ್ದಿಗಳನ್ನೇ ಕೇಳಬೇಕು ಅಂತ ಅನಿಸ್ತಾ ಇದೆ. ಇತ್ತೀಚಿನ ಒಂದು ವಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಈಗ ಮತ್ತೊಂದು ರಾಬರಿಯ ಸುದ್ದಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಇದೇ ಸುದ್ದಿ ಮಿಸ್ ಆಗಲ್ಲ. ಸದ್ದಿಲ್ಲದೆ ನಡೆದಿದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ. ವಿಜಯನಗರದಲ್ಲಿ 2,34,00,000 ಹಣ ಹ್ಯಾಕ್ ಆಗಿದೆ. ಹೊಸಪೇಟೆಯ ಬಿಡಿಸಿಸಿ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಹ್ಯಾಕರ್ಸ್. ಬಿಡಿಸಿಸಿ ಬ್ಯಾಂಕ್ನಿಂದ ಈ ಹಣವನ್ನ ಎಗರಿಸಿದ್ದಾರೆ ಡಿಜಿಟಲ್ ಕಳ್ಳರು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 25ಕ್ಕೂ ಹೆಚ್ಚು ಖಾತೆಗಳನ್ನ ಹೊಂದಿರುವಂತಹ ವಿಚಾರ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಿದ್ದಾರಂತೆ. ಹೊಸಪೇಟೆಯಿಂದ ಬಳ್ಳಾರಿ ಸಿಎನ್ ಪೊಲೀಸ್ ಠಾಣೆಗೆ ಸದ್ಯ ಕೇಸ್ ಶಿಫ್ಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಬಿಡಿಸಿಸಿ ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಾಗ ಹ್ಯಾಕ್ ಮಾಡಿದ್ದಾರೆ ಕಳ್ಳರು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ಒಂದ್ ಕಡೆ ಆದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪ್ರತಿಷ್ಠಿತ ರೈತರ ಬ್ಯಾಂಕು ಕೂಡ ಕನ್ನ ಹಾಕಲಾಗಿದೆ. ಏನು ಬರೋಬ್ಬರಿ ಒಂದಲ್ಲ ಎರಡಲ್ಲ 2,34,00,000ಕ್ಕೂ ಅಧಿಕ ಹಣವನ್ನ ಏನು RTGS ಮೂಲಕ ಟ್ರಾನ್ಸ್ಫರ್ ಅನ್ನು ಮಾಡಲಾಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಹ್ಯಾಕ್ ಮಾಡಲಾಗಿದೆ. ಸುಮಾರು 25 ಅಕೌಂಟ್ಗಳಿಗೆ
ಉತ್ತರ ಭಾರತದ ರಾಜ್ಯಗಳ ನಾನಾ ಖಾತೆಗಳ ಅಕೌಂಟ್ಗಳಿಗೆ ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಏನು ಸ್ಥಳೀಯ BDCC ಬ್ಯಾಂಕ್ನ ನಿರ್ದೇಶಕರು ಈಗಾಗಲೇ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದೂರನ್ನು ಕೊಟ್ಟಿರ್ತಕ್ಕಂಥದ್ರ ಆಧಾರದ ಮೇಲೆ FIR ದಾಖಲಾಗಿ ಈಗಾಗಲೇ ಈ ಸಂಬಂಧಪಟ್ಟಂಗೆ ಬಳ್ಳಾರಿಯ ಸೆನ್ ಪೊಲೀಸ್ ಠಾಣೆಗೆ ಪ್ರಕರಣವನ್ನ ವರ್ಗಾವಣೆಯನ್ನ ಮಾಡಲಾಗಿದೆ. ಇದು ರೈತರ ಐತಿಹಾಸಿಕ 104 ವರ್ಷಗಳ ಇತಿಹಾಸ ಇರತಕ್ಕಂತಹ ಬ್ಯಾಂಕು. ಈ ಬ್ಯಾಂಕಿಗೆ ಹ್ಯಾಕರ್ಗಳ ಹಾವಳಿ ಇದು ಮೊದಲು ಅಂತೇಳಿ ಹೇಳ್ಬೋದು. ಈಗಾಗಲೇ ಈ ಒಂದು ಹ್ಯಾಕರ್ಸ್ನ ಪತ್ತೆ ಹಚ್ಚಲಿಕ್ಕೆ ಸಂಬಂಧಪಟ್ಟಂತಹ ಏನು ಇಲಾಖೆ ಮುಂದಾಗಿದೆ. ಅದರ ಜೊತೆಗೆ ರೈತರ ಬ್ಯಾಂಕ್ ಆಗಿರ್ತಕ್ಕಂತಹ ಈ ರೈತರ ಬ್ಯಾಂಕಲ್ಲಿ ಈ ರೀತಿಯ ಘಟನೆ ಆಗಿರೋದ್ರಿಂದ ಸದ್ಯ ರೈತರು ಆತಂಕದಲ್ಲಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ. ಇನ್ನು ಇದು ಡಿಜಿಟಲ್ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ SP ಹರೀಶ್ ಬಾಬು ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ದಿನಾಂಕ 10/1/2025 ಅವರ ಬ್ಯಾಂಕ್ನಲ್ಲಿರುವಂತಹ RTGS ಮತ್ತು NEFT ನಿಫ್ಟ್ಗಳು ಏನಿದೆ ಅವುಗಳನ್ನ ಅವರು ಕಳೆದ 10 ವರ್ಷಗಳಿಂದ IDBIನ ಸಹಕಾರದೊಂದಿಗೆ ಅವನ್ನ ಇತರೆ ಬ್ಯಾಂಕ್ಗಳಿಗೆ ಜೊತೆಗೆ ವರ್ಗಾವಣೆ ಮಾಡುವಂತಹ ಟ್ರಾನ್ಸಾಕ್ಷನ್ ಮಾಡುವಂಥ ಒಂದು ಕೆಲಸನ ಮಾಡ್ತಾ ಇರ್ತಾರೆ. 10/1/2025 BDCC ಬ್ಯಾಂಕ್ನಿಂದ ಜನರೇಟ್ ಆದಂಥ XML ಫೈಲ್ಸ್ಗಳನ್ನ ಅವರು ಪ್ರತಿ ಬಾರಿ ಹೇಗೆ ಕಳಿಸ್ತಾರೆ ಅದೇ ರೀತಿ IDBI ಬ್ಯಾಂಕ್ನಿಗೆ ಕಳಿಸಿರ್ತಾರೆ. IDBI ಬ್ಯಾಂಕ್ನಿಂದ ಕೂಡ ಅವರು ಸಕ್ಸಸ್ಫುಲ್ ಆಗಿ ಡಿಸ್ಪ್ಯಾಚ್ ಆಗಿ ಅವ್ರಿಗೆ UTR ನಂಬರ್ ಕೂಡ ಜನರೇಟ್ ಆಗಿರುವಂಥದ್ದು ಮಾಹಿತಿ ವಾಪಸ್ ಬರುತ್ತೆ. ಅದಾದ ನಂತರ 2 ದಿನಗಳು ಶನಿವಾರ ಭಾನುವಾರ ಆಗಿದ್ದರಿಂದ ಅವರು ಪರಿಶೀಲನೆ ಮತ್ತೆ ಮುಂದುವರೆದು ಮಾಡಿರಲ್ಲ. 13ನೇ ತಾರೀಕು ಅವರಿಗೆ RTGSಗಳು ಸಕ್ಸಸ್ಫುಲ್ ಆಗಿ ಡೆಲಿವರ್ ಆಗಿಲ್ಲ ಅಂತೇಳಿ ಅವರಿಗೆ ಕಂಪ್ಲೇಂಟ್ಸ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಬೆಳಗ್ಗೆದ್ರೆ ಸಾಕು ಬರೀ ರಾಬರಿ 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 ಸುದ್ದಿಗಳನ್ನೇ ಕೇಳಬೇಕು ಅಂತ ಅನಿಸ್ತಾ ಇದೆ. ಇತ್ತೀಚಿನ 1 ವಾರದಲ್ಲಿ ಆಗಿರುವಂತಹ ಬೆಳವಣಿಗೆಗಳನ್ನ ನೋಡಿದಾಗ ಈಗ ಮತ್ತೊಂದು ರಾಬರಿಯ ಸುದ್ದಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಿನ ಬೆಳಗಾದ್ರೆ ರಾಬರಿ ಕಳ್ಳತನ ಇದೇ ಸುದ್ದಿ ಮಿಸ್ ಆಗಲ್ಲ. ಸದ್ದಿಲ್ಲದೆ ನಡೆದಿದೆ ಅತಿ ದೊಡ್ಡ ಡಿಜಿಟಲ್ ರಾಬರಿ. ವಿಜಯನಗರದಲ್ಲಿ 2,34,00,000 ಹಣ ಹ್ಯಾಕ್ ಆಗಿದೆ. ಹೊಸಪೇಟೆಯ BDCC ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ ಹ್ಯಾಕರ್ಸ್. BDCC ಬ್ಯಾಂಕ್ನಿಂದ ಈ ಹಣವನ್ನ ಎಗರಿಸಿದ್ದಾರೆ ಡಿಜಿಟಲ್ ಕಳ್ಳರು ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 25ಕ್ಕೂ ಹೆಚ್ಚು ಖಾತೆಗಳನ್ನ ಹೊಂದಿರುವಂತಹ ವಿಚಾರ. ಉತ್ತರ ಭಾರತದ ರಾಜ್ಯಗಳ 25 ನಾನಾ ಬ್ಯಾಂಕ್ ಖಾತೆಗಳಿಗೆ ಕನ್ನ ಹಾಕಿದ್ದಾರಂತೆ. ಹೊಸಪೇಟೆಯಿಂದ ಬಳ್ಳಾರಿ CN ಪೊಲೀಸ್ ಠಾಣೆಗೆ ಸದ್ಯ ಕೇಸ್ ಶಿಫ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. BDCC ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಾಗ ಹ್ಯಾಕ್ ಮಾಡಿದ್ದಾರೆ ಕಳ್ಳರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣಗಳು ಒಂದ್ ಕಡೆ ಆದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ